Hi students, welcome to the second PUC Computer Science online class. Myself Umesh, your computer science lecturer. We are at the chapter of data structure students. In the previous class, we have discussed about non-linear data structure. In that non-linear data structure, we are at the concept of stack students. So we are familiar with some other algorithms also of stack. That is, one is called push operation. Another one is called pop operation. ಒಂದನ್ನ ನಾವು push operation ಅಂತ ಕರಿತೀವಿ, ಇನ್ನೊಂದನ್ನ ನಾವು pop operation ಅಂತ ಕರಿತೀವಿ. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಹೊರಟೋಗೋಣ. ಐ ಥಿಂಕ್ ಎಲ್ಲರ ಮೈಂಡ್ ಫ್ರೆಶ್ ಇದೆ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಶ್ ಇಲ್ಲ ಅಂತಂದ್ರೂ ಇಮಿಡಿಯೇಟ್ ಫ್ರೆಶ್ ಮಾಡ್ಕೊಂಡ್ಬಿಡಿ ಸ್ಟೂಡೆಂಟ್ಸ್, ಬಿಕಾಸ್ ಸೋ ಇಂಟ್ರೆಸ್ಟೆಡ್. ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಅಲ್ಲ, ಇಂಟ್ರೆಸ್ಟ್ ಇದೆಯಾ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಅಂತಂದ್ರೆ? ಎಸ್. ಬನ್ನಿ ಸ್ಟೂಡೆಂಟ್ಸ್, ಹೊಸ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ದ ನ್ಯೂ ಕಾನ್ಸೆಪ್ಟ್ ಇಸ್ ಕಾಲ್ಡ್ dynamic representation using linked list or linked list representation of a stack students. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಸ್ಟೂಡೆಂಟ್ಸ್, ನೀವು ಆಲ್ರೆಡಿ ಫೆಮಿಲಿಯರ್ ಇರೋದು ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇ ಫೆಮಿಲಿಯರ್ ಇದ್ದೀರಾ? ನೀವು ಒನ್ ಡೈಮೆನ್ಷನಲ್ ಅರೇ ಮೆಮೊರಿ ರೆಪ್ರೆಸೆಂಟೇಷನ್ ಅಬ್ಸರ್ವ್ ಮಾಡಿದ್ರೆ ನಮ್ಗಲ್ಲಿ ಒಂದು ಫಾರ್ಮುಲಾನು ಸಿಕ್ತು, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್, ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಟೂ ಡೈಮೆನ್ಷನಲ್ ಅರೇ ಸ್ಟೂಡೆಂಟ್ಸ್, ಅಲ್ಲಿ ಟೂ ಟೈಪ್ಸ್. ಒನ್ ಇಸ್ ಕಾಲ್ಡ್ ರೋ ಮೇಜರ್ ಆರ್ಡರ್, ಅನದರ್ ಒನ್ ಇಸ್ ಕಾಲ್ಡ್ ಕಾಲಮ್ ಮೇಜರ್ ಆರ್ಡರ್. ರೋ ಮೇಜರ್ ಆರ್ಡರ್ ಅಂದಿದ ತಕ್ಷಣ ಅಲ್ಲಿ ಒಂದು ಫಾರ್ಮುಲಾ, ಕಾಲಮ್ ಮೇಜರ್ ಆರ್ಡರ್ ಅಂದಿದ ತಕ್ಷಣ ಅಲ್ಲಿ ಕೂಡ ಒಂದು ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತಾ ಇರೋದು ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಸ್ಟೂಡೆಂಟ್ಸ್. ಇಫ್ ಯು ಅಬ್ಸರ್ವ್ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಒಂದನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಅರೇ, ಅರೇ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಅಂತ ಕೂಡ ಕರೆದಿದ್ವಿ. ಇದನ್ನ ಸೆಕೆಂಡ್ ಟೈಪ್ ಅಂತ ಕನ್ಸಿಡರ್ ಮಾಡಿ ಡೈನಮಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್ or linked list representation of stack. See students, the size of the array needs to be fixed to store items into the stack. So ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, array size is always fixed. So if you are going to represent the stack elements using array, you need to fix the size. ನೀವು ಸೈಜ್ ಅನ್ನೋದು ಮೊದಲಿಗೆ ಏನ್ ಮಾಡಿರ್ಬೇಕು, ಫಿಕ್ಸ್ ಮಾಡಿರ್ಬೇಕು ಸ್ಟೂಡೆಂಟ್ಸ್. ನೋಡಿ, if the stack is full, we cannot insert an additional item into the array. ಅಂದ್ರೆ once stack ಅನ್ನೋದು ಫುಲ್ ಆಯ್ತು ಅಂತಂದ್ರೆ ನಾವು ಎಲಿಮೆಂಟ್ಸ್ ನ ಆಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀವು ಟ್ರೈ ಮಾಡಿದ್ರೆ ಇಟ್ ಗಿವ್ಸ್ ಆನ್ ಓವರ್ಫ್ಲೋ ಎರರ್. ನೀವು ಟ್ರೈ ಮಾಡಕ್ ಹೋದ್ರೆ ಓವರ್ಫ್ಲೋ ಎರರ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಟ್ in a linked list we can increase the size at runtime by creating a new node. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಲಿಂಕ್ಡ್ ಲಿಸ್ಟ್ ನ ಯೂಸ್ ಮಾಡಿಕೊಂಡು ಸ್ಟ್ಯಾಕ್ ನ ರೆಪ್ರೆಸೆಂಟ್ ಮಾಡಿದ್ರೆ ಯು ಕ್ಯಾನ್ ರೆಪ್ರೆಸೆಂಟ್ ದ ಸ್ಟ್ಯಾಕ್ ಎಲಿಮೆಂಟ್ಸ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಒನ್ ಮೇಜರ್ ಅಡ್ವಾಂಟೇಜ್ ಈಸ್ ಯು ಕ್ಯಾನ್ ಇನ್ಕ್ರೀಸ್ ದ ಸೈಜ್ ಅಟ್ ರನ್ ಟೈಮ್ ಇಟ್ ಸೆಲ್ಫ್ ಬೈ ಕ್ರಿಯೇಟಿಂಗ್ ಎ ನ್ಯೂ ನೋಡ್. ಹೊಸ ನೋಡ್ ನ ಕ್ರಿಯೇಟ್ ಮಾಡಿಕೊಂಡು ನೀವು ಎಲಿಮೆಂಟ್ಸ್ ನ ಏನ್ ಮಾಡ್ಕೋಬಹುದು, ಸ್ಟೋರ್ ಮಾಡ್ಕೋಬಹುದು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಬೆಟರ್ ಟು ಇಂಪ್ಲಿಮೆಂಟ್ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್ ಡೇಟಾ ಸ್ಟ್ರಕ್ಚರ್. ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಅರೇನ ಯೂಸ್ ಮಾಡ್ಕೊಂಡು ಸ್ಟ್ಯಾಕ್ ನ ಡೆವಲಪ್ ಮಾಡೋದಕ್ಕಿಂತ ಲಿಂಕ್ಡ್ ಲಿಸ್ಟ್ ನ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡೋದು ಬೆಟರ್ ಅಂತ ಹೇಳ್ತಾರೆ. ಯಾವ್ದದು ಕಾನ್ಸೆಪ್ಟ್ ನೋಡಿ. ಸೊ ಇಟ್ ಈಸ್ ಬೆಟರ್ to implement a stack data structure using linked list. ನೋಡಿ ಸ್ಟೂಡೆಂಟ್ಸ್, ಲಿಂಕ್ಡ್ ಲಿಸ್ಟ್ ಬಗ್ಗೆ ಇಲ್ಲೇ ಇಂಟ್ರೊಡಕ್ಷನ್ ಕೂಡ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದಿದ ತಕ್ಷಣ ಏನಾಗುತ್ತೆ ನಿಮ್ಗೆ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಸಪರೇಟ್, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಸಪರೇಟ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದಿದ ತಕ್ಷಣ ನಿಮ್ಗೆ ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್ ಸಿಕ್ತು. ನಾವಿಗಿರುವಂತದ್ದು ಸ್ಟ್ಯಾಕ್ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಕ್ಯೂ, ಬಟ್ ಲಿಂಕ್ಡ್ ಲಿಸ್ಟ್ ಇಂಟ್ರೊಡಕ್ಷನ್ ಇಲ್ಲೇ ಸಿಗುತ್ತೆ. ನೋಡಿ, ಅಬ್ಸರ್ವ್ ದ ಡಯಾಗ್ರಾಮ್ ಸ್ಟೂಡೆಂಟ್ಸ್. ನೋಡಿ ಡಯಾಗ್ರಾಮ್. ದ ಲಿಂಕ್ಡ್ ಲಿಸ್ಟ್ ಆಲ್ವೇಸ್ ಸ್ಟಾರ್ಟೆಡ್ ವಿತ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ಸ್ಟಾರ್ಟ್ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಹೆಡ್. ಹೆಡ್ ಅಂತಂದ್ರು ಒಂದೇ, ಸ್ಟಾರ್ಟ್ ಅಂತಂದ್ರು ಒಂದೇ, ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಈ ಬಾಕ್ಸ್ ನಾವಿಲ್ಲಿ ಕರೆಯೋದು ನೋಡ್ ಅಂತ ಹೇಳಿ. ಏನಂತ ಕರಿತೀವಿ? ನೋಡ್. ಇಟ್ ಕಂಟೈನ್ಸ್ ದ ಫಸ್ಟ್ ನೋಡ್ ಅಡ್ರೆಸ್. ನಾವಿಲ್ಲಿ ಓದಿದ್ವಲ್ಲ ಸೆಂಟೆನ್ಸ್ ನೋಡಿ, by creating new node. Node ಅಂದ್ರೆ ಏನು ಸರ್? Node always contains two parts students. One is called value, another one is called address of next node. ನೋಡಿ, ಇದು address of next node ಇಲ್ಲಿದೆ.
So this is second node 70. This is third node 68. This is last node called 97. Which node contains the null? So it represents the end of linked list. ಅಲ್ಲಿಗೆ ಸ್ಟಾರ್ಟಿಂಗ್ ಹೆಂಗ್ ಗೊತ್ತಾಗುತ್ತೆ? ಸ್ಟಾರ್ಟ್ ಇರುತ್ತೆ ಇಲ್ಲ ಹೆಡ್ ಇರುತ್ತೆ. ಎಂಡ್ ಹೆಂಗ್ ಗೊತ್ತಾಗುತ್ತೆ? ನಲ್ ಇರುತ್ತೆ. ಇದನ್ನ ನಾವು ಕರೆಯೋದು ಲಿಂಕ್ಡ್ ಲಿಸ್ಟ್ ಅಂತ. ಅಂದ್ರೆ ಸ್ಟ್ಯಾಕ್ ನ ನೀವು ಅರೇನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡೋದಕ್ಕಿಂತ ಲಿಂಕ್ಡ್ ಲಿಸ್ಟ್ ನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಗೆ ನ್ಯೂ ಎಲಿಮೆಂಟ್ ನ ಹೊಸ ನೋಡ್ ನ ಕ್ರಿಯೇಟ್ ಮಾಡ್ಕೊಂಡು ಆಡ್ ಮಾಡಬಹುದು ಅಂತ ಕಾನ್ಸೆಪ್ಟ್. ಐಡಿಯಾ ಬಂತಾ? ಸೊ ದಿಸ್ ಇಸ್ ಅಬೌಟ್ ಯುವರ್ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ನೋಡಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. The size of the array needs to be fixed to store items into the stack. If the stack is full, we cannot insert an additional item into the array. It gives an overflow error, but in the linked list, we can increase the size at runtime by creating the new node. So it is better to implement the stack data structure using linked list data structure. Idea banta? Yes, students, next concept called arithmetic expression. The very next concept called arithmetic expression. An expression is a combination of operands and operators that after evaluation results in a single value. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ಪ್ರೆಷನ್ ಅಂದಿದ ತಕ್ಷಣ ನಾವಿಲ್ಲಿ ಆಪರೆಂಟ್ಸ್ ಅಂಡ್ ಆಪರೇಟರ್ಸ್ ಅಂತ ಕರಿತೀವಿ. ಆಪರೆಂಟ್ಸ್ ಅಂದಿದ ತಕ್ಷಣ ಯು ಕ್ಯಾನ್ ಇಮ್ಯಾಜಿನ್ 1 2 3 4 ಎಕ್ಸೆಟ್ರಾ ಸ್ಟೂಡೆಂಟ್ಸ್. ನೀವು ಅದನ್ನ ABCD ಅಂತಾನು ಕರಿಬಹುದು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಪರೇಟರ್ಸ್ ಅಂದ್ರೆ ಏನ್ ಸರ್? ಸಿಂಬಲ್ಸ್. ಯಾವ್ಯಾವುದು? ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಮಾಡ್ಯುಲಸ್ ಎಕ್ಸೆಟ್ರಾ. ಇವರಿಂದ ಅಡ್ವಾಂಟೇಜ್ ಏನು? ಆಪರೆಂಟ್ಸ್ ಆಪರೇಟರ್ಸ್ ಸೇರಿದ್ರೆ ಇವಾಲ್ಯುಯೇಷನ್ ಆಗುತ್ತೆ, ರಿಸಲ್ಟ್ ರಿಲೀಸ್ ಆಗುತ್ತೆ ಸಿಂಗಲ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್ ಏನು? 2 + 3 ಅಂತ ತಿಳ್ಕೊಳ್ಳಿ. 2 + 3 ಅಂದಿದ ತಕ್ಷಣ 2 3 ಅನ್ನೋದು ಏನಾಗುತ್ತೆ? ಆಪರೆಂಟ್ಸ್ ಆಗುತ್ತೆ. ಪ್ಲಸ್ ಅನ್ನೋದು ಏನಾಯ್ತು? ಆಪರೇಟರ್ ಆಯ್ತು. ಅಲ್ಲಿಗೆ 2 + 3 ಆನ್ಸರ್ ಎಷ್ಟು ಬಂತು? ಬಂದಿದ್ಯಾ ಆನ್ಸರ್? ಕ್ಯಾಲ್ಕುಲೇಟರ್ ಏನಾದ್ರು ತಗೊಳ್ತಾ ಇದ್ದೀರಾ? ನಿಮ್ ಬ್ರೈನ್ ಶಾರ್ಪ್ ಅಂತ ತಿಳ್ಕೊಂಡಿದ್ದೀನಿ. ತಗೊಂಡ್ರ ಕ್ಯಾಲ್ಕುಲೇಟರ್? ಐ ಜಸ್ಟ್ ಜೋಕ್ಡ್ ಸ್ಟೂಡೆಂಟ್ಸ್. ಸೊ 2 + 3 ಎಷ್ಟು? 5 ಸ್ಟೂಡೆಂಟ್. ಆ 5 ಅನ್ನೋದು ಏನಾಗುತ್ತೆ? ಎಕ್ಸ್ಪ್ರೆಷನ್ ಇಂದ ಬಂದಿರೋ ರಿಸಲ್ಟ್ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಆಪರೆಂಟ್ಸ್ ಕನ್ಸಿಸ್ಟ್ ಆಫ್ ಕಾನ್ಸ್ಟೆಂಟ್ಸ್ ಅಂಡ್ ವೇರಿಯೇಬಲ್ಸ್. ಕಾನ್ಸ್ಟೆಂಟ್ಸ್ ಅಂದ್ರೆ ನಂಬರ್ಸ್, ವೇರಿಯೇಬಲ್ಸ್ ಅಂತಂದ್ರೆ ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಆಪರೇಟರ್ಸ್ ಅಂದ್ರೆ ಯಾವ್ಯಾವುದು? ನೋಡಿ, ಓಪನಿಂಗ್ ಫ್ಲವರ್ ಬ್ರಾಕೆಟ್, C++ ಓಪನ್ ಪ್ಯಾರಂಥೆಸಿಸ್ ಅಂತ ಕರಿತೀವಿ. ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಕಾಮ, ಕ್ಲೋಸಿಂಗ್ ಬ್ರಾಕೆಟ್, ಕ್ಲೋಸಿಂಗ್ ಸ್ಕ್ವೇರ್ ಬ್ರಾಕೆಟ್, ಅರೇನ ಕ್ಲೋಸ್ ಮಾಡೋದು. ಇದನ್ನ ನಾವು ಕರೆಯುವಂತದ್ದು ಎಕ್ಸ್ಪ್ರೆಷನ್ ಅಂತ ಹೇಳಿ. ಬನ್ನಿ ಸ್ಟೂಡೆಂಟ್ಸ್, ಎಕ್ಸ್ಪ್ರೆಷನ್ ಆಲ್ಸೋ ಡಿವೈಡೆಡ್ ಇಂಟು 3 ಟೈಪ್ಸ್. 3 ಟೈಪ್ಸ್ ಇರುತ್ತೆ. ಯಾವ್ಯಾವುದು? ಒನ್ ಇಸ್ ಕಾಲ್ಡ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್, another one is called postfix expression, another one is called prefix expression. Infix, postfix, prefix. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಸ್ಟೂಡೆಂಟ್ಸ್. ಇನ್ಫಿಕ್ಸ್ ಅಂದ್ರೆ ಏನು? ಬನ್ನಿ ಎಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿ. ಇಫ್ ಅನ್ ಆಪರೇಟರ್ ಈಸ್ ಇನ್ ಬಿಟ್ವೀನ್ 2 ಆಪರೆಂಟ್ಸ್, ಇಟ್ ಇಸ್ ಕಾಲ್ಡ್ ಇನ್ಫಿಕ್ಸ್. ನೋಡಿ, ಒಂದು ಆಪರೇಟರ್ ಆಪರೆಂಡ್ ಗಳ ಮಧ್ಯದಲ್ಲಿದ್ರೆ ನಾವು ಅದನ್ನ ಇನ್ಫಿಕ್ಸ್ ಅಂತ ಕರಿಬೇಕು. ನೋಡಿ, ಇಲ್ಲಿದೆ AB ಇದೆ, AB ಮಧ್ಯದಲ್ಲಿ ಏನಿದೆ? ಪ್ಲಸ್ ಇದೆ. ಅಲ್ಲಿ ಪ್ಲಸ್ ಆಪರೇಟರ್, AB ಆಪರೆಂಟ್ಸ್. ಪ್ಲಸ್ AB ಮಧ್ಯದಲ್ಲಿ ಇದ್ದಾಗ ನಾವು ಅದನ್ನ ಏನಂತ ಕರಿಬೇಕು? ಇನ್ಫಿಕ್ಸ್ ಅಂತ ಕರಿಬೇಕು. ನೆಕ್ಸ್ಟ್ ಅದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಏನ್ ಈ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್? ಇಫ್ ಅನ್ ಆಪರೇಟರ್ ಫಾಲೋಸ್ ದ 2 ಆಪರೆಂಟ್ಸ್, ಇಟ್ ಇಸ್ ಕಾಲ್ಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ನೋಡಿ, ಪ್ಲಸ್ ಇಲ್ಲಿದೆ, ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. AB ಇಲ್ಲಿದೆ, AB ಆದ್ಮೇಲೆ ಪ್ಲಸ್ ಇದೆ. ಅಲ್ಲಿಗೆ ಆಪರೇಟರ್ ಅನ್ನೋದು ಆಪರೆಂಟ್ ಗಳನ್ನ ಏನ್ ಮಾಡ್ತಾ ಇದೆ? ಫಾಲೋ ಮಾಡ್ತಾ ಇದೆ. AB ಪ್ಲಸ್ ಅಂತ ಕರಿತೀವಿ. ಇದನ್ನ ನಾವು ಜನರಲ್ ಆಗಿ ಏನಂತ ಕರಿತೀವಿ? ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. An operator follows 2 operands is called postfix expression. What next students? Prefix expression ಅಂತ ಕರಿತೀವಿ. ನೆಕ್ಸ್ಟ್ ಏನು? ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಏನಿ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಂತಂದ್ರೆ an operator precedes the 2 operands, it is called prefix expression. ಅಂದ್ರೆ ಮೊದಲಿಗೆ ಆಪರೇಟರ್ ಬಂದು ಆಮೇಲೆ ಆಪರೆಂಟ್ಸ್ ಬಂದ್ರೆ ನಾವು ಅದನ್ನ ಪ್ರಿಫಿಕ್ಸ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬಹಳ ಈಸಿ ಸ್ಟೂಡೆಂಟ್ಸ್. ಎಕ್ಸ್ಪ್ರೆಷನ್ಸ್ ಆರ್ ಹ್ಯಾಸ್ 3 ಟೈಪ್ಸ್. ಒನ್ ಇಸ್ ಕಾಲ್ಡ್ ಇನ್ಫಿಕ್ಸ್, ಪೋಸ್ಟ್ಫಿಕ್ಸ್, ಪ್ರಿಫಿಕ್ಸ್. ಸರ್, ಇನ್ಫಿಕ್ಸ್ ಅಂದ್ರೆ ಏನು? ಆನ್ ಆಪರೇಟರ್ ಇನ್ ಬಿಟ್ವೀನ್ ಆಪರೆಂಟ್ಸ್, ದಟ್ ಇಸ್ ಕಾಲ್ಡ್ ಇನ್ಫಿಕ್ಸ್.
ಪೋಸ್ಟ್ ಫಿಕ್ಸ್ ಅಂದ್ರೆ ಏನು? an operator follows the operand. ಪೋಸ್ಟ್ ಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಏನು? an operator precedes the operands. it is called prefix ಅಂತ ಕರಿತೀವಿ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್, ಪ್ರಿಫಿಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದನ್ನ ನಾವು ಕರೆಯೋದು ಎಕ್ಸ್ಪ್ರೆಷನ್ ಟೈಪ್ಸ್ ಅಂತ ಹೇಳಿ. ಇಸ್ ಇಟ್ ಕ್ಲಿಯರ್? ಎಸ್, ಬನ್ನಿ ಸ್ಟೂಡೆಂಟ್ಸ್, ಒಂದು ಅಲ್ಗಾರಿದಮ್ ಕೂಡ ಬರ್ತಾ ಇದೆ. ದಟ್ ಇಸ್ ಕಾಲ್ಡ್ ಅಲ್ಗಾರಿದಮ್ ಫಾರ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಅಲ್ಗಾರಿದಮ್ ಇದೆ ಸ್ಟೂಡೆಂಟ್ಸ್. ಅದು ಏನು ಅಂತ ನೋಡೋಣ. ಸಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಹಿಯರ್. ಎಕ್ಸಾಮ್ ಇಂದ ನೆಕ್ಸ್ಟ್ ಎಲಿಮೆಂಟ್ ಇಂದ ಇನ್ಪುಟ್. ಸೊ ನೆಕ್ಸ್ಟ್ ಎಲಿಮೆಂಟ್ ಅಂತ ಯಾವ್ದು ಸಿಗುತ್ತೆ ನಾವು ಅದನ್ನ ಇನ್ಪುಟ್ ಅಂತ ಕರಿಬೇಕು. ಇಫ್ ಇಟ್ ಈಸ್ ಆಪರೆಂಡ್, ಔಟ್ಪುಟ್ ಇಟ್. ಅವನೇನಾದ್ರೂ ಆಪರೆಂಡ್ ಆದ್ರೆ ನಾವು ಅವನ್ನ ಏನ್ ಮಾಡ್ಬೇಕು? ಔಟ್ಪುಟ್ ಕೊಡಬೇಕು ಸ್ಟೂಡೆಂಟ್ಸ್. ಇಫ್ ಇಟ್ ಈಸ್ ಓಪನಿಂಗ್ ಪ್ಯಾರಂಥೆಸಿಸ್, ಪುಷ್ ಇಟ್ ಆನ್ ಸ್ಟ್ಯಾಕ್. ಅದು ಏನಾದ್ರೂ ಓಪನಿಂಗ್ ಪ್ಯಾರಂಥೆಸಿಸ್ ಆದ್ರೆ, ಯಾವ್ದು ಓಪನಿಂಗ್ ಪ್ಯಾರಂಥೆಸಿಸ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಫ್ಲವರ್ ಬ್ರಾಕೆಟ್ ಸ್ಟೂಡೆಂಟ್ಸ್. ಇದು ನೋಡಿ ಎಲ್ಲಿದೆ ನೋಡಿ. ಅವನು ಓಪನಿಂಗ್ ಪ್ಯಾರಂಥೆಸಿಸ್ ಆದ್ರೆ ಪುಷ್. ನೋಡಿ ಸ್ಟೂಡೆಂಟ್ಸ್, ಯಾವ್ದಾದ್ರು ನಾವು ಪುಷ್ ಆಪರೇಷನ್ ಜನರಲ್ ಆಗಿ ಮಾಡ್ತೀವಿ. ಇಫ್ ಇಟ್ ಈಸ್ ಅನ್ ಆಪರೇಟರ್, ಓಪನಿಂಗ್ ಪ್ಯಾರಂಥೆಸಿಸ್ ಬಿಟ್ಟು ಬೇರೆ ಆಪರೇಟರ್ ಸಿಕ್ಕಿದ್ರೆ, ಇಫ್ ಸ್ಟ್ಯಾಕ್ ಇಸ್ ಎಂಟಿ ಆದ್ರೆ ಪುಷ್ ಮಾಡಿ ಅಂತ ನೋಡಿ. ಪುಷ್ ಆಪರೇಟರ್ ಆನ್ ಸ್ಟ್ಯಾಕ್. ಎಲ್ಲದರಲ್ಲೂ ಪುಷ್ ಸ್ಟೂಡೆಂಟ್ಸ್ ಮಾಡೋದು. ಇಫ್ ದ ಟಾಪ್ ಆಫ್ ದ ಸ್ಟ್ಯಾಕ್ ಇಸ್ ಓಪನಿಂಗ್ ಪ್ಯಾರಂಥೆಸಿಸ್, ಅಕಸ್ಮಾತ್ ಟಾಪ್ ಆಫ್ ದ ಸ್ಟ್ಯಾಕ್ ಅಲ್ಲಿ ಓಪನಿಂಗ್ ಪ್ಯಾರಂಥೆಸಿಸ್ ಇದ್ರೆ ಈಗ ನೀವೇನ್ ಮಾಡ್ಬೇಕು? ಪುಷ್ ಮಾಡ್ಬೇಕು. ಇಫ್ ಇಟ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ ದ್ಯಾನ್ ಟಾಪ್ ಆಫ್ ಸ್ಟ್ಯಾಕ್, ಹೈಯರ್ ಪ್ರಿಯಾರಿಟಿ ಆದ್ರೆ ಎಗೇನ್ ನಾವು ಅದನ್ನ ಏನ್ ಮಾಡ್ಬೇಕು? ಎಗೇನ್ ಪುಷ್ ಆಪರೇಷನ್ ಮಾಡ್ಬೇಕು ಸ್ಟೂಡೆಂಟ್ಸ್. ಐಡಿಯಾ ಬರ್ತಾ ಇದೆಯಾ? If it has higher priority than the top of stack students, so again we should operate push operator on stack. ನಾವ್ ಏನ್ ಮಾಡ್ಬೇಕು? ಮತ್ತೆ push operation ನೇ ಮಾಡ್ಬೇಕು. ನೋಡಿ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. if the stack is empty, if the top of the stack is opening parenthesis, if it has higher priority than the top of the stack, ಮೂರಕ್ಕೂ ಒಂದೇ ಸ್ಟೂಡೆಂಟ್ಸ್. push operation, push operator on stack ಅಷ್ಟೇ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್. ನೋಡಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಆಗ್ತಿದೆ. ಅಗೈನ್ ಎಲ್ಸ್ ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್. ಸೊ ಅವರು ಓಪನಿಂಗ್ ಪ್ಯಾರಂಥೆಸಿಸ್ ಇಲ್ಲ, ಸ್ಟ್ಯಾಕ್ ಎಂಟಿ ಇಲ್ಲ, ರಿಮೈನಿಂಗ್ ಆಪರೇಷನ್ಸ್ ಇಲ್ಲ ಅಂತಂದ್ರೆ ತುಂಬಾ ಸಿಂಪಲ್. ಎಲ್ಸ್ ಪಾಪ್ ದ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್. ರಿಪೀಟ್ ಸ್ಟೆಪ್ ನಂಬರ್ 4. ಪಾಪ್ ಅಂದಿದ ತಕ್ಷಣ ಏನು ಸ್ಟೂಡೆಂಟ್? ಪುಷ್ ಅಂತಂದ್ರೆ ಇನ್ಸರ್ಟ್ ಅಂತ ಕರಿತೀವಿ. ಪಾಪ್ ಅಂದಿದ ತಕ್ಷಣ ಡಿಲೀಟ್ ಅಂತ ಕರಿತೀವಿ. ರಿಪೀಟ್ ಸ್ಟೆಪ್ ನಂಬರ್ 4. ಸ್ಟೆಪ್ ನಂಬರ್ 4 ನ ರಿಪೀಟ್ ಮಾಡಬೇಕು. ಸ್ಟೆಪ್ ನಂಬರ್ 5 ಗೆ ಬರೋಣ ಸ್ಟೂಡೆಂಟ್ಸ್. ಇಫ್ ಇಟ್ ಈಸ್ ಎ ಕ್ಲೋಸಿಂಗ್ ಪ್ಯಾರಂಥೆಸಿಸ್, ಅವನೇನಾದ್ರೂ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಆದ್ರೆ ಪಾಪ್ ಆಪರೇಟರ್ ಫ್ರಮ್ ದ ಸ್ಟ್ಯಾಕ್. ಅಗೇನ್ ಅದನ್ನ ಡಿಲೀಟ್ ಮಾಡಿ ಸ್ಟ್ಯಾಕ್ ಇಂದ. ಔಟ್ಪುಟ್ ದೆಮ್ ಅಂಟಿಲ್ ಓಪನಿಂಗ್ ಪ್ಯಾರಂಥೆಸಿಸ್ ಈಸ್ ಎನ್ಕೌಂಟರ್ಡ್. ಮತ್ತೆ ಓಪನಿಂಗ್ ಪ್ಯಾರಂಥೆಸಿಸ್ ಬರುವವರೆಗೂ ಅದನ್ನ ಏನ್ ಮಾಡಿ? ನಿಮ್ಮ ಒಂದು ಪಾಪ್ ಆಪರೇಷನ್ ನ ಪರ್ಫಾರ್ಮ್ ಮಾಡಿ ಅಂತ. ಅಗೇನ್ ಪಾಪ್ ಅಂಡ್ ಡಿಸ್ಕಾರ್ಡ್ ದ ಓಪನಿಂಗ್ ಪ್ಯಾರಂಥೆಸಿಸ್. ಇರೋ ರಿಮೈನಿಂಗ್ ಎಲಿಮೆಂಟ್ಸ್ ನೀವೇನ್ ಮಾಡ್ಕೋಬೇಕು? ಪಾಪ್ ಆಪರೇಷನ್ ನ ಮಾಡ್ಬೇಕು. ಇಫ್ ದರ್ ಈಸ್ ಮೋರ್ ಇನ್ಪುಟ್, ಗೋ ಟು ಸ್ಟೆಪ್ ನಂಬರ್ 1. ಮೋರ್ ಇನ್ಪುಟ್ಸ್ ಆದ್ರೆ ಸ್ಟೆಪ್ ನಂಬರ್ 1 ಗೆ ಬನ್ನಿ. ಅಗೇನ್ ರಿಪೀಟ್ ನಂಬರ್ 1 ಅಂತ ಅದರ ಅರ್ಥ. ಇಫ್ ದರ್ ಇಸ್ ನೋ ಮೋರ್ ಇನ್ಪುಟ್, ಪಾಪ್ ದ ರಿಮೈನಿಂಗ್ ಆಪರೇಟರ್ಸ್ ಟು ಔಟ್ಪುಟ್. ಸೊ ಇನ್ಪುಟ್ಸ್ ಇಲ್ಲ ಅಂತಂದ್ರೆ ರಿಮೈನಿಂಗ್ ಆಪರೇಟರ್ಸ್ ನ ನೀವು ಪಾಪ್ ಆಪರೇಷನ್ ಮಾಡಿ. ನಥಿಂಗ್ ಬಟ್ ನಿಮ್ಮ ಒಂದು ಇರೋದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅಲ್ಗಾರಿದಮ್ ಸ್ಟೂಡೆಂಟ್ಸ್. ಸಿ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ಅಲ್ಗಾರಿದಮ್ಸ್ ಎಷ್ಟು ಡಿಸ್ಕಸ್ ಮಾಡಿದೀವಿ ಹೇಳಿ ನೋಡೋಣ. ಸೊ ವಿ ಆರ್ ಫೆಮಿಲಿಯರ್ ವಿತ್ 8 ಅಲ್ಗಾರಿದಮ್ಸ್. ಹೇಳಿ ನೋಡೋಣ ಯಾವ್ಯಾವ್ದು ಅಂತ. ನಿಮ್ ಬ್ರೈನ್ ಫುಲ್ ಶಾರ್ಪ್ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ಲ? ಹೇಳ್ತಾ ಇದೀನಿ ನೋಡಿ. ಒನ್ ಇಸ್ ಕಾಲ್ಡ್ ಟ್ರಾವರ್ಸಿಂಗ್, ಇನ್ಸರ್ಟ್, delete, linear search, binary search, insertion sort, push, pop. Total 8 algorithms study ಮಾಡಿದ್ವಿ. So don't consider this is as 9 students. ನೆನ್ಪಿಟ್ಕೊಳ್ಳಿ. ಯಾಕೆ ಸರ್? algorithm for infix to postfix 99.99% ಎಕ್ಸಾಮ್ ಗೆ ಬರೋಲ್ಲ. ನೀವಿದನ್ನ ಬರ್ದು ಪ್ರಾಕ್ಟೀಸ್ ಮಾಡಬಾರದು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಅಲ್ಗಾರಿದಮ್ ನ ಬರ್ದು ಪ್ರಾಕ್ಟೀಸ್ ಮಾಡಬೇಡಿ.
ನಿಮ್ಮ 8 ಅಲ್ಗಾರಿದಮ್ಸ್ ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ ಇದನ್ನ ಒನ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಒಂದ್ಸತಿ ಎಕ್ಸಾಮ್ಗೆ ಓದ್ಕೊಳ್ಳಿ ಸಾಕು. ಐಡಿಯಾ ಬಂತಾ? ಬನ್ನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಕೊಟ್ಟೋಗೋಣ. ದಟ್ ಇಸ್ ಕಾಲ್ಡ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಸ್ಟ್ಯಾಕ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಸಿ ಸ್ಟೂಡೆಂಟ್ಸ್ ಎಲ್ಲರೂ ಅಬ್ಸರ್ವ್ ಮಾಡಿ. ಸೊ ಕನ್ವರ್ಷನ್ ಆಫ್ ಡೆಸಿಮಲ್ ನಂಬರ್ ಟು ಬೈನರಿ. ಡೆಸಿಮಲ್ ನಂಬರ್ ಇಂದ ಬೈನರಿ ಕನ್ವರ್ಟ್ ಮಾಡೋದ್ರ ಸ್ಟ್ಯಾಕ್ ನ ಯೂಸ್ ಮಾಡ್ತಾರೆ. ಕನ್ವರ್ಷನ್ ಆಫ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇಂಟು ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಏನ್ ಕರಿತೀವಿ ಅದು ಪ್ರಿಫಿಕ್ಸ್ ಗೆ ಕನ್ವರ್ಟ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ, ಪೋಸ್ಟ್ ಫಿಕ್ಸ್ ಗೆ ಕನ್ವರ್ಟ್ ಮಾಡೋದಕ್ಕೂ ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಕ್ವಿಕ್ ಸಾರ್ಟ್, ಅರೇಂಜಿಂಗ್ ಆಫ್ ದ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಕ್ವಿಕ್ ಆಗಿ ನಿಮ್ಮ ಎಲಿಮೆಂಟ್ಸ್ ಅರೇಂಜ್ ಆಗ್ಬೇಕು ಅಂತಂದ್ರೆ ಸ್ಟ್ಯಾಕ್ ನ ಯೂಸ್ ಮಾಡ್ತಾರೆ. ರನ್ ಟೈಮ್ ಮೆಮೊರಿ ಮ್ಯಾನೇಜ್ಮೆಂಟ್, ಒಂದು ಮೆಮೊರಿನ ರನ್ ಟೈಮ್ ಅಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಇಟ್ ಸಪೋರ್ಟ್ ಫಾರ್ ರಿಕರ್ಷನ್. ರಿಕರ್ಷನ್ ಅಂದ್ರೆ ಏನು? ಎ ಫಂಕ್ಷನ್ can call itself directly or indirectly again and again. Such function is called recursion. ಎಲ್ಲೋ ಕೇಳಿರೋ ಹಾಗಿದೆ ಡೆಫಿನೇಷನ್. ಎಸ್, ಫಸ್ಟ್ ಇಯರ್ ಡೆಫಿನೇಷನ್ ಸ್ಟೂಡೆಂಟ್ಸ್. ರಿಕರ್ಷನ್ ಅಲ್ಲಿ ಕೂಡ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಲ್ಲಿ ಬರುತ್ತೆ. ಇಟ್ ಈಸ್ ಯೂಸ್ಡ್ ಟು ರಿವರ್ಸ್ ಎ ವರ್ಡ್. ಒಂದು ವರ್ಡ್ ಪದ ಸ್ಟೂಡೆಂಟ್ಸ್, ವರ್ಲ್ಡ್ ಅಲ್ಲ ಪ್ರಪಂಚ ರಿವರ್ಸ್ ಮಾಡಕ್ ಆಗಲ್ಲ ಸ್ಟೂಡೆಂಟ್ಸ್. ವರ್ಡ್ ನಥಿಂಗ್ ಬಟ್ ಒಂದು ಪದ ಅಂತ ಕರಿತೀವಿ ನೋಡಿ. ರಿವರ್ಸ್ ಅನ್ನೋದು ಒಂದು ಪದ, ರಿಕರ್ಷನ್ ಅನ್ನೋದು ಒಂದು ಪದ. ಈ ತರದನ್ನ ರಿವರ್ಸ್ ಮಾಡುವಂತ ಕಡೆ ಕೂಡ ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಅದನ್ನ ನಾವು ಕರೆಯುವಂತದ್ದು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಹೇಳಿ. ಐಡಿಯಾ ಬಂತ? ಅಗೇನ್ ಐ ಆಮ್ ರಿಪೀಟಿಂಗ್. ಒಂದೊಂದ್ಸತಿ 5 ಮಾರ್ಕ್ಸ್ ಕೊಡ್ತಾನೆ, ಒಂದೊಂದ್ಸತಿ 3 ಮಾರ್ಕ್ಸ್ ಕೊಡ್ತಾನೆ. ಬಿ ಕೇರ್ಫುಲ್ ವಿತ್ ದಿಸ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಕನ್ವರ್ಷನ್ ಆಫ್ ಡೆಸಿಮಲ್ ನಂಬರ್ ಟು ಬೈನರಿ, ಕನ್ವರ್ಷನ್ ಆಫ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇಂಟು ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್, ಕ್ವಿಕ್ ಸಾರ್ಟ್, ರನ್ ಟೈಮ್ ಮೆಮೊರಿ ಮ್ಯಾನೇಜ್ಮೆಂಟ್, ಇಟ್ ಸಪೋರ್ಟ್ ಫಾರ್ ರಿಕರ್ಷನ್, ಇಟ್ ಈಸ್ ಯೂಸ್ಡ್ ಟು ರಿವರ್ಸ್ ಎ ವರ್ಡ್. ಬನ್ನಿ ಸ್ಟೂಡೆಂಟ್ಸ್, ದ ಸಿಂಪಲ್ ಡೆಫಿನೇಷನ್ ನೋಡೋಣ. ಕಾಲ್ಡ್ ಬ್ಯಾಕ್ ಟ್ರ್ಯಾಕಿಂಗ್. ಏನ್ ಸರಿ ಬ್ಯಾಕ್ ಟ್ರ್ಯಾಕಿಂಗ್ ಅಂತಂದ್ರೆ, ದಿಸ್ ಇಸ್ ಎ ಪ್ರೋಸೆಸ್ when you need to access the most recent data element in a series of elements. Backtracking in the main advantage ಏನು ಅಂತಂದ್ರೆ, you can access the most recent data element in a series of elements. So most recent data element ಅಂತ ಏನ್ ಕರಿತೀವಿ ಅವರನ್ನ ನಾವು ಆಕ್ಸೆಸ್ ಮಾಡ್ಕೋಬಹುದು. But what is the exact meaning of backtracking? ಏನು? Once you reach dead end, ನೀವು ಸ್ಟ್ಯಾಕ್ ಅಲ್ಲಿ ಡೆಡ್ ಎಂಡ್ ರೀಚ್ ಆದ್ರೆ, ಫಾರ್ ಎಕ್ಸಾಂಪಲ್ ಟಾಪ್ ರೀಚ್ ಆಗ್ಬಿಟ್ಟಿದ್ದೀರಾ, ಯು ಮಸ್ಟ್ ಬ್ಯಾಕ್ ಟ್ರ್ಯಾಕ್ ಟು ದ ಪ್ರೀವಿಯಸ್ ಚಾಯ್ಸ್ ಪಾಯಿಂಟ್. ನಿಮಗೆ ಬೇಕಾಗಿರುವಂತಹ ಚಾಯ್ಸ್ ಪಾಯಿಂಟ್ ಗೆ ನೀವು ಮತ್ತೆ ರಿಟರ್ನ್ ಹೋಗ್ಬೋದು ಅಂತ. ಬ್ಯಾಕ್ ಟ್ರ್ಯಾಕಿಂಗ್ ಅಂದ್ರೆ ರಿಟರ್ನ್ ಹೋಗೋದು ಅಂತ. ಏನು? ಹೇಗೆ? therefore at each choice point you store on a stack all possible choices, then backtracking is possible. ಈಗ ಫಾರ್ ಎಕ್ಸಾಂಪಲ್ 0 1 2 3 4 5 ಇದೆ. ನಾವು 0 ಇಂದ 1 ಹೋಗಿದೀವಿ, 2 ಹೋಗಿದೀವಿ, 3 ಹೋಗಿದೀವಿ, 4 ಹೋಗಿದೀವಿ, 5 ಹೊಟ್ಟೋಗಿದೀವಿ. ಬಟ್ ಚಾಯ್ಸ್ ಪಾಯಿಂಟ್ ಮತ್ತೆ 3 ಹತ್ರ ಇದೆ. ಎಸ್, ಯು ಕ್ಯಾನ್ ಕಮ್ ಬ್ಯಾಕ್ ಫ್ರಮ್ 5 to 3 ಸ್ಟೂಡೆಂಟ್ಸ್. ಅದನ್ನ ನಾವು ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಕರಿತೀವಿ. 3 ಇಂದ ಅಗೇನ್ 1 ಗಿದೆ ಅಂತ ತಿಳ್ಕೊಳ್ಳಿ ಚಾಯ್ಸ್ ಪಾಯಿಂಟ್. 3 to 1 ಬಂದ್ರೆ ನೀವು ಅದನ್ನ ಕೂಡ ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಕರಿಬಹುದು. ಒಂದು ಸಿಂಪಲ್ ಡೆಫಿನೇಷನ್ ಅಷ್ಟೇ ಸ್ಟೂಡೆಂಟ್ಸ್. ಇಟ್ ಇಸ್ ಕಾಲ್ಡ್ ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಎಸ್, ದಿಸ್ ಇಸ್ ಅಬೌಟ್ ಯುವರ್ ಸ್ಟ್ಯಾಕ್ ಸ್ಟೂಡೆಂಟ್ಸ್. ಇಲ್ಲಿಗೆ ನಾವು ಒಂದು ಕಾನ್ಸೆಪ್ಟ್ ನ ಕಂಪ್ಲೀಟ್ ಮಾಡಿದ್ವಿ, ಸ್ಟ್ಯಾಕ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ 3 ಟೈಪ್ಸ್: ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್. ನಾವಿವತ್ತು ಕಂಪ್ಲೀಟ್ ಮಾಡಿರೋದು ಸ್ಟ್ಯಾಕ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಇದೆ, ವಿಚ್ ಇಸ್ ಕಾಲ್ಡ್ ಕ್ಯೂ. ಯಾವ್ದದು? ಕ್ಯೂ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಎ ಕ್ಯೂ ಇಸ್ ಅನ್ ordered collection of items in which an element inserted or deleted at different end. ಎಲ್ಲೋ ಸೇಮ್ ಡೆಫಿನೇಷನ್ ಕೇಳಿರೋ ಹಾಗಿದೆ ಅಲ್ಲ, ಸ್ಟ್ಯಾಕ್ ಅಲ್ಲಿ ಕೇಳಿರ್ತೀರಾ ಸ್ಟೂಡೆಂಟ್ಸ್. ಎ ಸ್ಟ್ಯಾಕ್ ಇಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಇನ್ ವಿಚ್ ಅನ್ ಎಲಿಮೆಂಟ್ ಇನ್ಸರ್ಟೆಡ್ ಆರ್ ಡಿಲೀಟೆಡ್ ಅಟ್ ಸೇಮ್ ಎಂಡ್. ಒನ್ ಎಂಡ್ ಕಾಲ್ಡ್ ಟಾಪ್ ಎಂಡ್ ಅಂತ ಕೇಳಿರ್ತೀವಿ. ಬಟ್ ಇಲ್ಲಿ ನೋಡಿ, ಇನ್ಸರ್ಟ್ ಗೆ ಒಂದ್ ಎಂಡ್ ಇರುತ್ತೆ, ಡಿಲೀಟ್ ಗೆ ಒಂದ್ ಎಂಡ್ ಇರುತ್ತೆ. ಅಂದ್ರೆ ಡಿಫರೆಂಟ್ ಎಂಡ್ಸ್, 2 ಎಂಡ್ಸ್ ಅಂತ ಹೇಳ್ತೀವಿ. ಹೇಗೆ? ಇನ್ ಎ ಕ್ಯೂ an element is inserted one end called rear end. ಅಲ್ಲಿಗೆ ನೀವು ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ರೇರ್ ಎಂಡ್ ಹತ್ರಕ್ಕೆ ಹೋಗ್ಬೇಕು. an existing item is removed at the other end called front end. ರಿಮೂವ್ ಅಂತಂದ್ರೆ ಏನು? ಡಿಲೀಟ್ ಅಂತ ಹೇಳಿ. ಇನ್ಸರ್ಟ್ ಮಾಡೋದಕ್ಕೆ ಒಂದು ಎಂಡ್ ಇರುತ್ತೆ, ಡಿಲೀಟ್ ಮಾಡೋದಕ್ಕೆ ಅದರ್ ಎಂಡ್ ಇರುತ್ತೆ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಟು ಇನ್ಸರ್ಟ್ ಅನ್ ಎಲಿಮೆಂಟ್, ಯು ಶುಡ್ ಗೋ ಫಾರ್ ರೇರ್ ಎಂಡ್. ರೇರ್ ಎಂಡ್ ಹತ್ರಕ್ಕೆ ಹೋಗ್ಬೇಕು.
ನೀವು ಅದನ್ನೇ ಡಿಲೀಟ್ ಮಾಡಬೇಕು ಅಂತಂದ್ರೆ ಯು ಶುಡ್ ಗೋ ಫಾರ್ ಫ್ರಂಟ್ ಎಂಡ್ ಹತ್ರ ಹೋಗ್ಬೇಕು. Q is also known as FIFO. FIFO stands for first in first out. ನೀವು ಸ್ಟ್ಯಾಕ್ ನ ಅಬ್ಸರ್ವ್ ಮಾಡಿದ್ರೆ ಸ್ಟ್ಯಾಕ್ ಇಸ್ ಆಲ್ಸೋ ನೋನ್ ಆಸ್ LIFO ಅಂತ ಕರೆದ್ವಿ. ನೆನಪಿದೆಯಾ? LIFO ಸ್ಟ್ಯಾಂಡ್ಸ್ ಫಾರ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಹಾಗೆ FIFO ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಅದನ್ನ LIFO ಅಂತ ಕರಿತೀವಿ, ಇದನ್ನ FIFO ಅಂತ ಕರಿತೀವಿ. ಫಸ್ಟ್ ಇನ್ ಫಸ್ಟ್ ಔಟ್, ವಿಚ್ ಅನ್ ಎಲಿಮೆಂಟ್ ಈಸ್ ಇನ್ಸರ್ಟೆಡ್ ಫಸ್ಟ್, ಇಟ್ ಶುಡ್ ಬಿ ಡಿಲೀಟೆಡ್ ದ ಫಸ್ಟ್. ಮೊದಲಿಗೆ ಯಾವ ಎಲಿಮೆಂಟ್ ಇನ್ಸರ್ಟ್ ಆಗಿರುತ್ತೆ ಅವನೇ ಮೊದಲಿಗೆ ಡಿಲೀಟ್ ಆಗ್ಬೇಕು. ಬಟ್ ಅದು ಲಾಸ್ಟ್ ಅಲ್ಲಿ ಇನ್ಸರ್ಟ್ ಆಗಿರೋದು ಡಿಲೀಟ್, ಬಿಕಾಸ್ ಅಲ್ಲಿ ಒಂದು ಎಂಡ್ ಪರ್ಫಾರ್ಮ್ ಆಗುತ್ತೆ, ಇಲ್ಲಿ ಎರಡು ಎಂಡ್ ಸಿಗುತ್ತೆ ಸ್ಟೂಡೆಂಟ್ಸ್. ನೋಡಿ, ಇನ್ ದ ಕ್ಯೂ ಓನ್ಲಿ ಟೂ ಆಪರೇಷನ್ಸ್ ಆರ್ ಅಲೌಡ್, NQ ಅಂಡ್ DQ. ಅಲ್ಲೂ ನೆನಪಿರ್ಲಿ, ಪುಷ್ ಅಂಡ್ ಪಾಪ್ ಅಂತ ಸಿಕ್ಕಿತ್ತು. ಪುಷ್ ಅಂದಿದ ತಕ್ಷಣ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಇನ್ಸರ್ಟ್ ಯೂಸ್ ಮಾಡ್ತಾ ಇದ್ವಿ. ಪಾಪ್ ಅಂದಿದ ತಕ್ಷಣ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಡಿಲೀಟ್ ಯೂಸ್ ಮಾಡ್ತಾ ಇದ್ವಿ. NQ ಅಂದಿದ ತಕ್ಷಣ ಏನಕ್ಕೆ ಯೂಸ್ ಮಾಡ್ಬೇಕು? ಇನ್ಸರ್ಟ್ ಗೆ ಯೂಸ್ ಮಾಡ್ಬೇಕು. DQ ಅಂದಿದ ತಕ್ಷಣ ಏನಕ್ಕೆ ಯೂಸ್ ಮಾಡ್ಬೇಕು? ಡಿಲೀಟ್ ಗೆ ಯೂಸ್ ಮಾಡ್ಬೇಕು ಸ್ಟೂಡೆಂಟ್ಸ್. ಅಲ್ಲಿಗೆ ಕ್ಯೂ ಅಲ್ಲಿ ಇನ್ಸರ್ಟ್ ಆಪರೇಷನ್ ನ NQ ಅಂತ ಕರಿತೀವಿ, ಡಿಲೀಟ್ ಆಪರೇಷನ್ ನ DQ ಅಂತ ಕರಿತೀವಿ, ನೆನಪಿರ್ಲಿ. ನೋಡಿ, NQ means insert an item into back of the queue. So ಹಾಗೆ DQ means removing the front item of the queue. DQ ಅಂದಿದ ತಕ್ಷಣ ಡಿಲೀಟ್ ಅಂತ ಕರಿತೀವಿ, NQ ಅಂದಿದ ತಕ್ಷಣ ಇನ್ಸರ್ಟ್ ಅಂತ ಕರಿತೀವಿ. ಐಡಿಯಾ ಬಂತಾ? ಬನ್ನಿ ಸ್ಟೂಡೆಂಟ್ಸ್, ಒಂದು ಡಯಾಗ್ರಾಮ್ ಕೂಡ ಇದೆ ನೋಡೋಣ. ಸಿ, ದಿಸ್ ಇಸ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಕ್ಯೂ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಆಪರೇಷನ್ ಆಫ್ ಕ್ಯೂ ಇನ್ ದಿಸ್ ಡಯಾಗ್ರಾಮ್ ಸ್ಟೂಡೆಂಟ್ಸ್. ನೋಡಿ, ಎರಡು ಎಂಡ್ ಇದೆ, ವಿಚ್ ಇಸ್ ಕಾಲ್ಡ್ ಫ್ರಂಟ್ ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ರೇರ್. ನೋಡಿ, ಇಲ್ಲಿದೆ NQ ಆಪರೇಷನ್, ಅಂದ್ರೆ ಇಲ್ಲಿ ಪರ್ಫಾರ್ಮ್ ಆಗ್ತಿರೋದು ಇನ್ಸರ್ಟ್ ಆಪರೇಷನ್. ಎಲಿಮೆಂಟ್ಸ್ ಹೀಗೆ ಇನ್ಸರ್ಟ್ ಆಗ್ಬೇಕು. ನೋಡಿ, ದಿಸ್ ಇಸ್ ಕಾಲ್ಡ್ ಫ್ರಂಟ್ ಎಂಡ್. ನೀವು ಡಿಲೀಟ್ ಮಾಡ್ಬೇಕು ಅಂದ್ರೆ ಹೀಗೆ ಡಿಲೀಟ್ ಮಾಡ್ಬೇಕು. ನೋಡಿ, DQ ಡಿಲೀಟ್. ನೋಡಿ, ಅಲ್ಲಿಗೆ ಇನ್ಸರ್ಟ್ ಇಂದಾನೆ ಎಲಿಮೆಂಟ್ಸ್ ಬಂದ್ರೆ 2 ಇಲ್ಲಿರುತ್ತೆ, ಅದು ಟ್ರಾವೆಲ್ ಆಗಿ ಅಲ್ಲಿರುತ್ತೆ. ಅಗೇನ್ 4, ಅಗೇನ್ 7, ಅಗೇನ್ 3, ಅಗೇನ್ 5. ಅಲ್ಲಿಗೆ ಫಸ್ಟ್ ಇನ್ಸರ್ಟ್ ಆಗಿರೋ ಎಲಿಮೆಂಟ್ ಯಾವುದು? 2. ಅಲ್ಲಿಗೆ ಫಸ್ಟ್ ಡಿಲೀಟ್ ಆಗ್ಬೇಕಾಗಿರೋ ಎಲಿಮೆಂಟ್ ಯಾವುದು? 2. 2 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 4. 4 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 7. 7 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 5. ಅಲ್ಲಿಗೆ ಇನ್ಸರ್ಟ್ ಅನ್ನೋದು ಪರ್ಫಾರ್ಮ್ ಆಗ್ತಿರೋ ಎಂಡ್ ನ ನಾವು ರೇರ್ ಎಂಡ್ ಅಂತ ಕರಿಬೇಕು. ಡಿಲೀಟ್ ಅನ್ನೋದು ಪರ್ಫಾರ್ಮ್ ಆಗ್ತಿರೋ ಎಂಡ್ ಗೆ ಫ್ರಂಟ್ ಎಂಡ್ ಅಂತ ಕರಿಬೇಕು. ಐಡಿಯಾ ಬರ್ತಾ ಇದೆಯಾ? ಇದನ್ನ ನಾವು ಕರೆಯೋದು ಕ್ಯೂ ಅಂತ ಹೇಳಿ. ಇವನನ್ನ ನಾವು FIFO ಅಂತ ಕರಿತೀವಿ. FIFO ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಈ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವ್ದು ಇನ್ಸರ್ಟ್ ಆಗಿರುತ್ತೆ ಅವನೇ ಫಸ್ಟ್ ಡಿಲೀಟ್ ಆಗ್ತಾನೆ. This is the basic overall operation of your queue. ಏನಂತ ಕರಿತೀವಿ? ಕ್ಯೂ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಟೈಪ್ಸ್ ಕೂಡ ಇದೆ, ಟೈಪ್ಸ್ ಆಫ್ ಕ್ಯೂ ಅಂತ ಹೇಳಿ. ಸೊ ವಿ ಆರ್ ಹ್ಯಾವಿಂಗ್ 4 ಟೈಪ್ಸ್: ಸಿಂಪಲ್ ಕ್ಯೂ, ಸರ್ಕ್ಯುಲರ್ ಕ್ಯೂ, ಪ್ರಿಯಾರಿಟಿ ಕ್ಯೂ, DQ, ನಥಿಂಗ್ ಬಟ್ ಡಬಲ್ ಎಂಡೆಡ್ ಕ್ಯೂ ಅಂತ ಹೇಳಿ. ಸೊ ಶಾಲ್ ವಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಈ ಕಾನ್ಸೆಪ್ಟ್ ಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬನ್ನಿ ಸ್ಟೂಡೆಂಟ್ಸ್, ಇವತ್ತು ಏನೇನ್ ಮಾಡಿದೀವಿ ಅಂತ ಹೇಳಿ ಒಂದ್ ರೌಂಡ್ ಹಾಕೊಂಡ್ ಬಂದ್ ಮಾಡೋಣ. So the point number 1 is dynamic representation using linked list or linked list representation of a stack. So diagram kuda explain madidini. Arithmetic expressions, so 3 types: infix, postfix, prefix, definitions, algorithm for infix to postfix. So don't write again and again and don't practice students. Idu exam ge astu important alla, once matra odkodi. Applications of stack, backtracking definition, and we have started queues, the definition and the rear end, front end, block diagram of the queue students. So keep hard working students. ನಿಮ್ಗೆ ತುಂಬಾ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಗಳು ಬರ್ಬೇಕಾ? ಎಲ್ಲ ಕ್ಲಾಸಸ್ ಕರೆಕ್ಟ್ ಆಗಿ ವಾಚ್ ಮಾಡ್ಕೊಳ್ಳಿ, ಹೋಮ್ ವರ್ಕ್ಸ್ ನೀಟಾಗಿ ಮಾಡ್ಕೊಳ್ಳಿ, ಸೆಲ್ಫ್ ಮೋಟಿವೇಶನ್ ಇರ್ಲಿ, ಬರ್ದು 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 ಪ್ರಾಕ್ಟೀಸ್ ಮಾಡಿ. ಡ್ರೀಮ್ ಅನ್ನೋದು ಹೈ ಅಲ್ಲಿ ಇರ್ಲಿ ಸ್ಟೂಡೆಂಟ್ಸ್. ಸೊ ನಿಮ್ಮ ಕ್ಲಾಸ್ಗೆ ನೀವು ಸೆಕೆಂಡ್ PUC ಟಾಪರ್ ಆಗ್ಬೇಕು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಎಫರ್ಟ್ ನೆವರ್ ಫೇಲ್ಯೂರ್ಸ್. ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.